ಬಿಗ್ ಬಾಸ್ ಯಶಸ್ಸಿನಿಂದ ಗೆದ್ದು ಬೀಗ್ತಿದ್ದ ಕಲರ್ಸ್ ಕನ್ನಡ ವಾಹಿನಿ ಬಿಗ್ ಬಾಸ್ ಮುಗಿದ ಒಂದೇ ವಾರದಲ್ಲಿ ಡಮಾರ್ ಆಗಿದೆ. ಹೌದು, ಮೂರನೇ ವಾರದ ಟಿಆರ್ಪಿ ಪಟ್ಟಿಯಲ್ಲಿ ಬಿಗ್ ಬಾಸ್ ಫಿನಾಲೆ ಅತಿ ಹೆಚ್ಚು ಟಿಆರ್ಪಿ 12.58 ದಾಖಲಿಸಿತ್ತು. ಇದರಿಂದಾಗಿ ಚಾನೆಲ್ನ ಒಟ್ಟು 613 ಪಾಯಿಂಟ್ ಪಡೆದ ಜಿ ಕನ್ನಡವನ್ನ ಹಿಂದಿಕ್ಕಿ 692 ಪಾಯಿಂಟ್ ದಾಖಲಿಸಿ ಮೀಸೆ ತಿರುವಿತ್ತು. ಆದ್ರೆ ಈ ಸಂಭ್ರಮ ಅದೊಂದೇ ವಾರಕ್ಕೆ ಸೀಮಿತವಾಗಿತ್ತು. ಕಲರ್ಸ್ ಕನ್ನಡ ಅದ್ಯಾವ ಪರಿ ಬಿಗ್ ಬಾಸ್ ಮೇಲೆ ಅವಲಂಬಿತವಾಗಿತ್ತು ಅಂದ್ರೆ ಅದು ಮುಗಿದ ಮರುವಾರವೇ ಅಂದ್ರೆ ಈ ವಾರ 229 ಪಾಯಿಂಟ್ ಕುಸಿದು 463ಕ್ಕೆ ತೃಪ್ತಿ ಪಟ್ಕೊಳ್ಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಇದು ಅನುಬಂಧ ಅವಾರ್ಡ್ನ ಹಾಗೂ ಹೊಸ 2 ಧಾರಾವಾಹಿ ಲಾಂಚ್ನ ಟಿಆರ್ಪಿಯೂ ಸೇರಿದೆ. ಈ ಸಲ ಅನುಬಂಧ ಸುಮಾರಾಗಿತ್ತು ಅನ್ನೋ ಒಪಿನಿಯನ್ ಬಂದಿತ್ತು. ಅದಕ್ಕೆ ತಕ್ಕ ಹಾಗೆ 7 ಟಿಆರ್ಪಿ ಕೊಡ್ತಿದ್ದ ಈ ಕಾರ್ಯಕ್ರಮ 5 ಪಾಯಿಂಟ್ಗೆ ಸೀಮಿತಗೊಂಡಿತು. ಹೊಸ ಲಾಂಚ್ಗಳಲ್ಲಿ ಶ್ರೀಗೌರಿ 5 ಟಿಆರ್ಪಿಯೊಂದಿಗೆ ಮಾನ ಉಳಿಸಿಕೊಂಡ್ರೆ ಪವಿತ್ರ ಬಂಧನ 3.4 ಅಂಕಕ್ಕೆ ತೃಪ್ತಿ ಪಟ್ಕೊಂಡಿದೆ. ಹಾಗೆ ನೋಡಿದ್ರೆ ಕಾಂತಾರ ಚಾಪ್ಟರ್ 1 11.56 ಟಿಆರ್ಪಿ ದಾಖಲಿಸುವುದರೊಂದಿಗೆ ಜಿ ಕನ್ನಡ ಮತ್ತೆ ಅಗ್ರಸ್ಥಾನಕ್ಕೆ ಮರಳಿದೆ ಮತ್ತು ಕಲರ್ ಸದ್ಯಕ್ಕೆ ಜಿ ಹತ್ತಿರಕ್ಕೂ ಸುಳಿಯುವ ಸಾಧ್ಯತೆ ಇಲ್ಲ. ಮುಂದಿನ ವಾರದ ರೇಟಿಂಗ್ನಲ್ಲಿ ಕಲರ್ಸ್ ಮತ್ತಷ್ಟು ಕೆಳಗೆ ಬೀಳೋ ನಿರೀಕ್ಷೆ ಇದೆ ಅಂತ ಮಾರುಕಟ್ಟೆ ಪಂಡಿತರು ಲೆಕ್ಕಾಚಾರ ಹಾಕಿದ್ದಾರೆ. ಕಾದು ನೋಡೋಣ ಅಲ್ವೇ.